ಅಲ್ಲ ಅವ್ರಿಲ್ಲಿ ಇದ್ರೆ ನಮ್ಗೇನ್ ಬಿಡು. ನಿಮ್ನ ಯಾರೋ ತುಂಬಾ ನೆನ್ಸ್ಕೊತಾ ಇದಾರೆ ಅನ್ಸುತ್ತೆ, ಅದಕ್ಕೆ ಇಷ್ಟು ನೆತ್ತಿಗೆ ಇರ್ತಿದೆ ನಿಮ್ಗೆ. ಅಲ್ಲ ಇಷ್ಟು ಕಡಿಮೆ ಟೈಮಲ್ಲಿ ಅಷ್ಟೆಲ್ಲ ಸಲಿಗೆ ತಗೋತಾ ಇದ್ದಾನೆ. ಇವನ್ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಗ್ತಿಲ್ಲ. ಮಿತ್ರ, ನಿಜ ಹೇಳು, ಭಾಗ್ಯ ಇಲ್ಲಿರೋದು ಗೊತ್ತಿದ್ದೆ ಅಲ್ವಾ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಅವಳು ಇಲ್ಲಿದ್ದಾಳೆ ಅಂತ ನಾನು ಯಾಕೆ ಇಲ್ಲಿಗೆ ಬರಲಿ? ಸುಮ್ಮನೆ ಯೋಚನೆ ಮಾಡೋದನ್ನ ಬಿಟ್ಟು ತಿನ್ನಕ್ಕೇನಾದ್ರೂ ಆರ್ಡರ್ ಮಾಡು. ಆರ್ಡರ್ ಮಾಡಿ ಅರ್ಧ ಗಂಟೆ ಆಯ್ತು, ಆದ್ರೆ ನಿನ್ ಮನ್ಸು ಇಲ್ಲಿಲ್ಲ. ಹಲೋ ಮಿತ್ರ ಸರ್, ನೀವೇನಿಲ್ಲಿ? ಭಾಗ್ಯ ಅವ್ರಿಗೋಸ್ಕರ ಬಂದ್ರೆ ಹೆಂಗೆ? ನೀವಿಲ್ಲಿಗೆ ಬಂದಿದ್ದೀರಾ ಅಂತ ನನಗ್ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಡಿನ್ನರ್ ಮಾಡಕ್ಕೆ ಅಂತ ಬಂದ್ವಿ. ನಿಮ್ ದರ್ಶನ ಆದ್ಮೇಲೆ ಡಿನ್ನರ್ ಮಾಡೋ ಮೂಡು ಉತ್ಸಾಹ ಎಲ್ಲ ಹೊರಟೋಯ್ತು. ನಾವು ಹೋಗ್ತಿದ್ದೀವಿ, ಬಾ ಮನೀಷಾ. ಮಿತ್ರ ಅವ್ರೆ, ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಇರಿ. ಹೇಗೂ ಬಂದಿದ್ದೀರಾ ಅಲ್ವಾ, ನಮಗೂ ಕೂಡ ಕಂಪ್ನಿ ಬೇಕು, ನೀವು ಕೂಡ ನಮ್ ಜೊತೆ ತಿನ್ನಿ. ಶಿವನ್ ಪೂಜೆಯಲ್ಲಿ ಕರಡಿ ತರ ನಿಮ್ಮಿಬ್ಬರ ಮಧ್ಯೆ ನಾವ್ಯಾಕೆ? ಹಾಗಲ್ಲ ಮಿತ್ರ ಸರ್, ನೀವೇನೋ ಭಾಗ್ಯಂಗೆ ಮಾಜಿ ಗಂಡ, ನಾನೇನೋ ಗಂಡ ಆಗೋನು. ನಿಮ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ನನ್ನ ಜೊತೆ ಹಂಚ್ಕೊಂಡ್ರೆ ನಂಗೂ ಕೂಡ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಲ್ವಾ? ಮಿತ್ರ ಅವರೇ, ಬನ್ನಿ ಕೂತ್ಕೊಳ್ಳಿ. ಮನೀಷಾ ಅವರೇ, ನೀವು ಕೂಡ ಬನ್ನಿ ಬನ್ನಿ, ಪರವಾಗಿಲ್ಲ. ಹೆಲೋ ವೇಟರ್, ಅದನ್ನ ಇಲ್ಲಿ ತಗೊಂಬಾ. ಇಲ್ಬಾ, ಇಲ್ಲಿಡು. ಮಿತ್ರ, ಇದನ್ ಟ್ರೈ ಮಾಡು, ತುಂಬಾ ಚೆನ್ನಾಗಿದೆ. ನೀರ್ ತಗೋ. ಮಿತ್ರ, ನಿಂಗೋಸ್ಕರ ಸ್ಪೆಷಲ್ ಆಗಿ ಕಾಕಿನಾಡ ಪ್ರಾನ್ಸ್ ಬಿರಿಯಾನಿ ಆರ್ಡರ್ ಮಾಡಿದೆ. ನಾನೇ ತಿನ್ನಿಸ್ತೀನಿ. ಏ ಭಾಗ್ಯ, ಏನ್ ಮಾಡ್ತಿದ್ಯಾ? ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ಮಿತ್ರ ಅವ್ರಿಗೆ ಪ್ರಾನ್ಸ್ ಆಗಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಅದನ್ ತಿಂದ್ರೆ ಅವ್ರ ಆರೋಗ್ಯ ಹಾಳಾಗತ್ತೆ ಅಂತ ನಿನಗ್ ಗೊತ್ತಾ? ಇಷ್ಟು ವರ್ಷದ ನಿಮ್ ಪರಿಚಯದಲ್ಲಿ ಅವ್ರ ಬಗ್ಗೆ ನೀನ್ ತಿಳ್ಕೊಂಡಿರೋದಿಷ್ಟೇನಾ? ಏನ್ ಮಿತ್ರ ಇದು? ಈ ಭಾಗ್ಯ ಹೀಗ್ ಕೂಗಾಡ್ತಿದ್ರು ಕಣ್ ಬಿಟ್ಕೊಂಡ್ ನೋಡ್ತಿದ್ಯಲ್ಲ. ಭಾಗ್ಯ ಹೇಳಿದ್ದು ನಿಜನೇ ಅಲ್ವಾ ಮನುಷ್ಯ? ನಾನ್ ಕೈ ತೊಳ್ಕೊಂಡ್ ಬರ್ತೀನಿ. ಓಕೆ, ಹೋಗ್ ಬನ್ನಿ. ಅಬ್ಬಬ್ಬಬ್ಬಬ್ಬ, ಗೊಂಬೆ ತರ ಇದ್ದಾಳೆ ಕಣ. ಸೀರೆಲೆ ಹೇಗಿದ್ದಾಳೆ ಅಂದ್ರೆ ಸ್ವಿಮ್ ಸೂಟಲ್ಲಿ ಇನ್ ಹೇಗಿರ್ತಾಳ ಹೇಳಮ್ಮ. ಏನ್ ತಿಂದೆ ನಿನ್ನೀಗ?
ಧೈರ್ಯ ನಿಮ್ಗೆ? ಬಿಡಿ ಅವ್ರ್ನ. ಏನೋ ಹೆಣ್ಮಕ್ಳು ಕಂಡ್ರೆ ಸಾಕು ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ನಿಮಗೆ ಇಷ್ಟ ಬಂದಂಗೆಲ್ಲ ಕಮೆಂಟ್ ಮಾಡ್ತೀರಾ? ಇನ್ಮೇಲೆ ಪ್ರತಿ ಹುಡುಗಿನೂ ನಮ್ಮ ಸಿಸ್ಟರೇ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಇನ್ನೊಂದ್ಸಲ ಯಾವ್ದಾದ್ರು ಹುಡುಗಿ ಜೊತೆ ಹೀಗೆಲ್ಲ ನಡ್ಕೊಂಡ್ರೋ ಕಾಲ್ ಮುರಿದು ಕೈ ಕೊಡ್ತೀನಿ, ಹುಷಾರ್. ಹೋಗಿ ಇಲ್ಲಿಂದ ಹೋಗಿ. ಹಲೋ ಮಿಸ್ಟರ್, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ನಿನ್ ಜೊತೆ ಒಂದು ಹುಡುಗಿ ಬಂದಿದ್ದಾಳೆ ಅಂದ್ರೆ ನಿನ್ನ ನಂಬಿ ಬಂದಿರ್ತಾಳೆ. ನೀನ್ ಅವಳನ್ನ ಕಾಪಾಡ್ತೀಯ ಅಂತ ಭರವಸೆ ಇಟ್ಕೊಂಡಿರ್ತಾಳೆ. ಈ ಭಾಗ್ಯ ಬಗ್ಗೆ ಮಿತ್ರ ಯಾಕೆ ಇಷ್ಟ ಹಾರಾಡ್ತಿದ್ದಾನೆ? ನಾವಿಷ್ಟಪಡೋ ಹುಡುಗಿನ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರ ನಾಲ್ಗೆ ಕಿತ್ತಾಕ್ಬೇಕು. ನಾವು ಪ್ರೀತಿಸೋ ಹುಡುಗಿಗೆ ಯಾವ ತರ ಕಷ್ಟ ಬಂದ್ರು ತಕ್ಷಣ ಅದನ್ನ ತೀರಿಸ್ಬೇಕು. ಏನು ಇದೆಲ್ಲ ನೀವಿನ್ನೂ ಮಾಡ್ತಾ ಇದ್ದೀರಾ ಅಂದ್ರೆ ಭಾಗ್ಯ ಅವ್ರ ಮೇಲೆ ನಿಮ್ಗಿನ್ನ ಪ್ರೀತಿ ಇದೆ ಅಂತನಾ? ಹಂಗೆಲ್ಲ ಏನಿಲ್ಲ, ನಾನು ಜನರಲ್ ಆಗಿ ಹೇಳ್ದೆ ಅಷ್ಟೆ. ನಿಮ್ಮನ್ನ ನಂಬ್ಕೊಂಡು ನಿಮ್ ಜೀವನಕ್ಕೆ ಬರೋ ಹುಡುಗಿನ ಹುಷಾರಾಗಿ ನೋಡ್ಕೋಬೇಕು. ನೀವಿದ್ದೀರಾ ಅನ್ನೋ ಧೈರ್ಯ ಅವಳಿಗಿರೋ ಥರ ನೋಡ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಮನೀಷಾ, ನಡಿ. ನೋಡಿದ್ರ ಭಾಗ್ಯ ಅವ್ರೆ, ನಿಜವಾದ ಮಿತ್ರ ಹೇಗ್ ಹೊರಗಡೆ ಬರ್ತಾ ಇದ್ದಾನೆ. ಗಾಳಿ ತುಂಬಿರೋ ಬಲೂನ್ಗೆ ಈಗ ಸ್ವಲ್ಪ ಚುಚ್ಚಿದಂಗಾಗಿದೆ. ಬಲೂನಿಂದ ಗಾಳಿ ಹೊರಗಡೆ ಬರ್ತಿರೋ ಹಾಗೆ ಮಿತ್ರ ಅವ್ರ ಮನ್ಸಲ್ಲಿರೋ ಪ್ರೀತಿ ಸ್ವಲ್ಪ ಸ್ವಲ್ಪ ಹೊರಗಡೆ ಬರ್ತಾ ಇದೆ. ಬೇಗ ಪೂರ್ತಿ ಗೊತ್ತಾಗುತ್ತೆ, ನೋಡ್ತಾ ಇರಿ. ಸಂಜಯ್ ಬಂದ್ಬಿಟ್ರಾ? ಹ್ಮ್, ನೀವಿಬ್ರು ಮನಸ್ಸು ಬಿಚ್ಚಿ ಮಾತಾಡ್ಕೊಂಡಿರ್ತೀರಾ? ಹಾಗಾದ್ರೆ ಒಬ್ರಿಗೊಬ್ರು ಖಂಡಿತ ಇಷ್ಟ ಆಗಿರ್ತೀರಾ. ಶಿ ಇಸ್ ವೆರಿ ನೈಸ್ ಅಂಕಲ್. ವೆರಿ ಪ್ರಿಟಿ ಗರ್ಲ್ ಟು. ನಂಗಂತೂ ತುಂಬಾ ಇಷ್ಟ ಆದ್ಲು. ನಿಜ ಅಂದ್ರೆ ಅವಳನ್ನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಂಗಿಂತ ಹುಡುಗಿ ಸಿಗ್ತಾಳೋ ಇಲ್ವೋ ಅನ್ನೋ ತರ ಯೋಚನೆ ಆಗಿದೆ. ನಿಜವಾಗ್ಲೂ ನಮ್ಮ ಭಾಗ್ಯ ಎಲ್ರಿಗೂ ತುಂಬಾ ಬೇಗ ಇಷ್ಟ ಆಗೋಗ್ತಾಳೆ ಸಂಜಯ್. ಆದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಕಾರಣ ಇಲ್ದೇನೆ ಇಷ್ಟ ಆಗಲ್ಲ. ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾ ಇರ್ತಾರೆ. ಅವ್ರು ಏನ್ ಕಳ್ಕೊತಾ ಇದಾರೆ ಅಂತ ಅವರಿಗೆ ಅರ್ಥ ಆಗಲ್ಲ. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂಕಲ್, ನಂಗೆ ಮಾತ್ರ ಭಾಗ್ಯನೇ ಬೇಕು ಅನ್ಸ್ತಿದೆ. ಭಾಗ್ಯನ ಜೊತೆ ಜೀವನ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವಳ ಜೊತೆ ಲೈಫ್ ಶೇರ್ ಮಾಡ್ಕೊಂಡ್ರೆ ನಂಗಿನ್ನು ಯಾವ ಚಿಂತೆನೂ ಇರಲ್ಲ ಅನ್ಸ್ತಿದೆ. ಏನಾದ್ರೆ ಏನು, ನೀನಿಗೆ ಭಾಗ್ಯ ಇಷ್ಟ ಆದ್ಲು, ಭಾಗ್ಯಂಗೆ ನೀನ್ ಇಷ್ಟ ಆಗಿದ್ಯಾ, ನನಗಷ್ಟು ಸಾಕು. ನಾಳೆ ಪೇರೆಂಟ್ಸ್ ಜೊತೆ ಬರ್ತೀನಿ ಅಂಕಲ್, ಮದ್ವೆ ಬಗ್ಗೆ ಮಾತಾಡೋಣ. ಸಾಧ್ಯ ಆದ್ರೆ ಮುಹೂರ್ತನ ಇಡೋಣ. ನನಗೆ ಬೇಕಾಗಿರೋದು ಅದೇನಪ್ಪ, ನನ್ನ ಕೈಯಲ್ಲಿ ಹೆಚ್ಚು ಸಮಯ ಇಲ್ಲ. ಸರಿ ಅಂಕಲ್, ನಾನು ಹೋಗಿ ಬರ್ತೀನಿ. ಒಳ್ಳೇದಪ್ಪ. ಹಾ, ಮಿತ್ರ ಅವರೇ, ನೀವು ಕೂಡ ಸ್ವಲ್ಪ ಹೊತ್ತು ರೆಸ್ಟೋರೆಂಟಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಟ್ಟಿಗೆ ಬರ್ಬೋದಾಗಿತ್ತು. ನೀವೇನೋ ಅರ್ಜೆಂಟ್ ಕೆಲಸ ಇದೆ ಅನ್ನೋ ತರ ಅಷ್ಟು ಬೇಗ ಬಂದ್ಬಿಟ್ರಲ್ಲ. ಸರಿ ಸರಿ, ನಾಳೆ ಮಾತಾಡೋಣ. ಗುಡ್ ನೈಟ್ ಭಾಗ್ಯ. ಗುಡ್ ನೈಟ್.
ಅಲ್ಲ ಏನ್ ನಡೀತಿದೆ ಅಣ್ಣ ಅಲ್ಲಿ? ಇವರು ಮುಹೂರ್ತ ಮದ್ವೆ ಅಂತಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದ್ಕೆಗೆ ಸಂಜಯ್ ಜೊತೆ ಮದ್ವೆ ಮಾಡ್ತಾರಾ? ಇಲ್ಲ ಸಂಜನಾ, ಇವತ್ತು ಈ ವಿಷಯದ ಬಗ್ಗೆ ದೊಡ್ಡಪ್ಪನ್ನ ಕೇಳಲೇಬೇಕು. ಬಾ. ಹ್ಮ್. ನಿನ್ ಜೊತೆ ಒಂದು ಹುಡುಗಿ ಬಂದಿದ್ದಾಳೆ ಅಂದ್ರೆ ನಿನ್ನ ನಂಬಿ ಬಂದಿರ್ತಾಳೆ. ನೀನ್ ಅವಳನ್ನ ಕಾಪಾಡ್ತೀಯ ಅಂತ ಭರವಸೆ ಇಟ್ಕೊಂಡಿರ್ತಾಳೆ. ನಾವ್ ಇಷ್ಟಪಡೋ ಹುಡುಗಿನ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರ ನಾಲ್ಗೆ ಕಿತ್ತಾಕ್ಬೇಕು. ಅಮ್ಮ ಭಾಗ್ಯ, ಮಾವ, ರೆಸ್ಟೋರೆಂಟಲ್ಲಿ ಏನ್ ನಡೀತು ಅಂತ ಸಂಜಯ್ ಫೋನ್ ಮಾಡಿ ಎಲ್ಲಾನು ಹೇಳ್ದ ಅಮ್ಮ. ಒಂದು ಮೂಲೆಯಲ್ಲಿ ಬಿದ್ದಿರೋ ಬಿಂದಿಗೆನ ಹಾಗೆ ಬಿಟ್ಬಿಟ್ರೆ ಅದು ಶಬ್ದನೇ ಮಾಡದೆ ನಿಶಬ್ದವಾಗಿರುತ್ತೆ. ಅದ್ರ ಮೇಲೆ ಏಟು ಬಿದ್ರೇನೆ ಅದು ಬದಲಾವಣೆ ಆಗೋದಕ್ಕೆ ಶುರುವಾಗುತ್ತೆ. ಮನಸ್ಸು ಕೂಡ ಅಷ್ಟೇನಮ್ಮ, ಸರಿಯಾದ ಏಟು ಬೀಳ್ತಿದ್ರೇನೆ ಅದರಲ್ಲೂ ಕೂಡ ಚಲನೆ ಶುರುವಾಗುತ್ತೆ. ನಾವು ಕೊಟ್ಟಿರೋ ಒದೆಗೆ ಮಿತ್ರನ ಮನಸ್ಸಲ್ಲಿ ಚಲನೆ ಶುರುವಾಗಿದೆ. ನಿನ್ನನ್ನ ದೂರ ಮಾಡ್ಕೋಬಾರ್ದು ಅನ್ನೋ ಆಲೋಚನೆ ಈಗ ಅವನಲ್ಲಿ ಶುರುವಾಗಿದೆ. ನನ್ಗೂ ಏನು ಅರ್ಥ ಆಗ್ತಿಲ್ಲ. ಮಿತ್ರ ಅವರು ನನ್ಗೋಸ್ಕರ ಯೋಚನೆ ಮಾಡ್ತಿದಾರಲ್ಲ ಅನ್ನೋ ಸಂತೋಷ ಏನೋ ಆಗ್ತಿದೆ. ಹಾಗೆ ಆ ಅಭಿಪ್ರಾಯ ಬದಲಾಗುತ್ತೇನೋ ಅಂತ ಭಯ ಕೂಡ ಆಗ್ತಿದೆ. ಅವನ ಬಗ್ಗೆ ನೀನು ಯೋಚನೆ ಮಾಡ್ತಿದ್ಯಾ? ಅವನು ಯೋಚನೆ ಮಾಡ್ದ? ಭಯನೇ ಇಲ್ಲದೆ ಡಿವೋರ್ಸ್ ಕೊಟ್ಟಿದ್ದಾನೆ. ಸ್ವಲ್ಪ ಕೂಡ ಆಲೋಚನೆ ಮಾಡದೆ ನಿನ್ನ ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಹಾಗೆ ಅಂದ್ಕೊಂಡಿರೋದಕ್ಕೆ ಅವನು ಪಶ್ಚಾತ್ತಾಪ ಪಡಬೇಕು. ಮತ್ತೆ ನೀನೇ ಬೇಕು ಅಂತ ಹೇಳಿ ಅವನು ಬೇಡ್ಕೋಬೇಕು. ಅದೆಲ್ಲ ನಡಿಬೇಕು ಅಂದರೆ ನಾವಿದನ್ನೆಲ್ಲ ಮಾಡಲೇಬೇಕು. ದೊಡ್ಡಪ್ಪ, ಏನೋ ಅಲ್ಲ, ನೀವು ಮಾಡ್ತಿರೋದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಅದ್ಕೇನಾ ಆ ಸಂಜಯ್ ಜೊತೆ ಮದುವೆ ಮಾಡಿದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ ಅನ್ಕೊಂಡಿದ್ದೀರಾ? ಯಾವ ಸಮಸ್ಯೆಗೆ ಏನು ಪರಿಹಾರ ಅಂತ ನನಗೆ ಗೊತ್ತು. ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅನ್ನೋದು ಕೂಡ ನಂಗೆ ಚೆನ್ನಾಗಿ ಗೊತ್ತು. ನೀನು ಪದೇ ಪದೇ ಅದೇ ಪ್ರಶ್ನೆನ ಕೇಳಿ ನನಗೆ ಹಿಂಸೆ ಮಾಡಬೇಡ. ನಿಮ್ಗೇನು ಹಿಂಸೆ ಆಗ್ತಿದೆ ಗೊತ್ತಿಲ್ಲ ದೊಡ್ಡಪ್ಪ, ಆದರೆ ನಮಗೆ ಮಾತ್ರ ನೀವು ಈ ರೀತಿ ಮದುವೆ ಅಂತ ಇದ್ರೆ ಕೇಳೋದಕ್ಕೆ ಕಷ್ಟ ಆಗ್ತಾ ಇದೆ. ನೀವು ಮಾಡ್ತಿರೋದು ಮಾತ್ರ ನಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ದೊಡ್ಡಪ್ಪ. ಲೇ, ಈ ಮದುವೆ ನಡೆಯಲ್ಲ ಕಣ. ಅಂದ್ರೆ ಇದೆಲ್ಲ ಒಂದು ನಾಟಕ. ಅಮ್ಮ, ನಾಟಕದಲ್ಲಿ ಸಂಜಯ್ ಕೂಡ ಒಬ್ಬ ಪಾತ್ರಧಾರಿ. ಮಿತ್ರನ ಮನಸ್ಸಲ್ಲಿ ಬದಲಾವಣೆ ತರೋದಕ್ಕೆ ಸಂಜಯ್ ಸಹಾಯ ಪಡ್ಕೋತಿದ್ದೀನಿ. ಭಾಗ್ಯ ಮನೆಯಿಂದ ಹೊರಟೋದ್ರೆ ಅವನು ಹೇಗೆ ಒದ್ದಾಡ್ತಾನೆ ಅನ್ನೋದನ್ನ ಅವನಿಗೇನೆ ನಿಧಾನವಾಗಿ ತೋರಿಸ್ತಾ ಇದ್ದೀನೋ. ಭಾಗ್ಯಂಗೆ ಸಂಜಯ್ಗೆ ಆಗೋದು ನಿಜವಾದ ಮದುವೆ ಏನಲ್ಲ. ನಾಳೆ ನಿಜವಾದ ಮದುವೆ ನಡೆಯಲ್ಲ. ಅರ್ಥ ಆಯ್ತಾ? ವಾವ್ ದೊಡ್ಡಪ್ಪ, ಇದೆಲ್ಲ ನಾಟಕನಾ? ಲೇ 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 ನೋಡಿದಕ್ಕೆ ಇದಕ್ಕೆ ನಿಮ್ಗೆ ಯಾರಿಗೂ ಹೇಳಿರ್ಲಿಲ್ಲ. ನಾನು ಭಾಗ್ಯ ಈ ನಾಟಕನ ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ನೀವೆಲ್ಲ ಹಾಳು ಮಾಡೋ ಥರ ಇದ್ದೀರಲ್ಲ. ಇಲ್ಲ ದೊಡ್ಡಪ್ಪ, ನಾವು ಕೂಡ ಕಾಮಾಗೆ ಇರ್ತೀವಿ. ನಾವು ಕೂಡ ನಿಮಗ್ ಸಹಾಯ ಮಾಡ್ತೀವಿ. ಸಹಾಯ ಮಾಡೋದಲ್ಲ, ನಿಮ್ಮನ್ನ ನಂಬ್ಕೊಂಡ್ರೆ ಎಲ್ಲಾನು ನಾಶ ಮಾಡೋ ಥರ ಇದ್ದೀರಾ. ದೊಡ್ಡಪ್ಪ, ನಾವೇನು ಹಾಳು ಮಾಡಲ್ಲ. ಇನ್ ಮುಂದೆ ನಾವು ಕೂಡ ನಿಮ್ಮ ಪಾರ್ಟಿನೇ. ನಮ್ಮ ಪಾರ್ಟಿಲಿ ಇರಬೇಕು ಅಂದ್ರೆ ನೀವು ಹೀಗೆಲ್ಲ ಬಳ್ಕೊಂಡು ಹೇಳಬಾರ್ದು. ಇಲ್ಲಿವರೆಗೂ ಏನೋ ಕಳ್ಕೊಂಡಂಗೆ ಆಕಾಶನೇ ತಲೆ ಮೇಲೆ ಬಿದ್ದವ್ರು ಹೇಗಿರ್ತಾರೋ ಹಾಗೆ ಇರಬೇಕು. ದೊಡ್ಡಪ್ಪ, ಇದೆಲ್ಲ ನಾಟಕ ಅಂತ ಗೊತ್ತಾದ್ಮೇಲೂ ಮತ್ತೆ ಬೇಜಾರಾಗಿರೋ ಹಾಗೆ ಆಕ್ಟಿಂಗ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾಟಕ ಮಾಡದೆ ಹೋದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಎಲ್ಲಿ ಒಂದ್ಸರಿ ಡಲ್ಲಾಗಿ ಫೇಸ್ ಇಟ್ಕೋ.
ಹೀಗಲ್ಲ ಕಣ, ನಾನ್ ನಿಜ ಹೇಳೋ ಮುಂಚೆ ಹೇಗಿದ್ಯೋ ಆ ರೀತಿ. ಎಲ್ಲಿ ಮಾಡ್ಕೊ ಮಾಡ್ಕೊ ಮುಖ ಮಾಡ್ಕೊ. ಸರಿಯಾಗಿ ಸ್ಯಾಡ್ ಫೇಸ್ ಇಟ್ಕೋತಿಯಾ ಇಲ್ಲ 4 ಬಾರಿಸ್ಲ ನಿನಗೆ? ಸ್ಯಾಡ್ ಫೇಸ್ ಇಟ್ಕೋ, ಸ್ಯಾಡ್ ಫೇಸ್ ಇಟ್ಕೋ. ಇಲ್ಲಿ ನೋಡಿ, ನೀವು ಕೂಡ ನಗ್ತೀರಲ್ಲ ನೀವು. ಹಾ, ಇದು ಅಚ್ಚು ಹೀಗೇನೆ ನಿಮ್ 3 ಫೇಸು ಇರ್ಬೇಕು. ಇದಕ್ಕೂ ಮೀರಿ ಎಕ್ಸ್ಪ್ರೆಷನ್ ಬದಲಾಯ್ತೋ ಮನೆಯವ್ರಿಗೆಲ್ಲ ಗೊತ್ತಾಗೋಗುತ್ತೆ. ಇಷ್ಟೊತ್ತು ಅಯ್ಯೋ ಅಂತ ಇದ್ದವರೆಲ್ಲ ಇವಾಗ ಯಾಕೆ ಖುಷಿಯಾಗಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಯೋಚನೆ ಮಾಡ್ತಾರೆ. ಅವಾಗ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ನಾವು ಆಡ್ತಾ ಇರೋ ನಾಟಕ ಎಲ್ಲ ಗೊತ್ತಾಗೋಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ದೊಡ್ಡಪ್ಪ. ಭಾಗ್ಯ ನೋಡು, ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ನೀನು. ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ನೀನು ಮಿತ್ರ ಸಂತೋಷವಾಗಿದ್ರೆ ನೋಡ್ಬೇಕು ಅಂತ ನಮ್ಮೆಲ್ಲರೂ ಹೋರಾಟ. ಅದಕ್ಕೋಸ್ಕರನೇ ಇಷ್ಟು ಪ್ರಯಾಸ, ಇಷ್ಟು ಪ್ರಯತ್ನ. ಅಮ್ಮಯ್ಯ, ಈಗ ನನ್ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ತು. ಇಲ್ಲ ಅಂದಿದ್ರೆ ಅಕ್ಕನ್ ಕರ್ಕೊಂಡ್ ಹೋಗಿ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡ್ತೀರಾ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ಸರಿ ಸರಿ, ಹೋಗಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಸರಿ ದೊಡ್ಡಪ್ಪ. ಮಿತ್ರ ಮೈಂಡ್ ಒಂದ್ ದೋಣಿ ಮೇಲೆ, ಮನ್ಸು ಇನ್ನೊಂದ್ ದೋಣಿ ಮೇಲೆ ಕಾಲಿಟ್ಟು 2 ದೋಣಿ ಪ್ರಯಾಣ ಮಾಡ್ತಿದ್ದಾನೇನೋ ಅಂತ ಅನಿಸ್ತಿದೆ. ನಿನ್ ದಾರಿಯಿಂದ ಭಾಗ್ಯ ಅನ್ನೋ ಮುಳ್ಳನ್ನ ತೆಗ್ದು ಎಸ್ತಿದ್ಯಾ ಅಂತ ಅನ್ಕೊಂಡಿದೀಯಾ. ಆದ್ರೆ ಆ ಮುಳ್ಳಿರೋ ದಾರಿಯಲ್ಲೇ ಮಿತ್ರ ಪದೇ ಪದೇ ಹೋಗ್ತಿದ್ದಾನೆ. ಮಿತ್ರ ಹಿಂದೆ ಯಾವಾಗ್ಲೂ ಹೋಗೋ ನನ್ಗೆ ಆ ಮುಳ್ಳಿಂದ ಖಂಡಿತ ತೊಂದ್ರೆನೆ. ಈಗೇನ್ ಮಾಡ್ಲಿ ಆಂಟಿ? ಮಿತ್ರನ ಆದಷ್ಟು ಬೇಗ ನಿನ್ ಸೆರ್ಗಿಗೆ ಕಟ್ಕೊಂಡು ನಿನ್ ದಾರಿಯಲ್ಲಿ ಮಿತ್ರನ ಕರ್ಕೊಂಡು ಹೋಗು. ಆಗ್ಲೇ ಭಾಗ್ಯ ಅನ್ನೋ ಮುಳ್ಳಿನಿಂದ ನಿನ್ಗೆ ಪರ್ಮನೆಂಟ್ ಆಗಿ ಬಿಡುಗಡೆ ಸಿಗೋದು. ಇಲ್ದಿದ್ರೆ ಜೀವನ ಪೂರ್ತಿ ಆ ಮುಳ್ ಮಾಡಿರೋ ಗಾಯದಿಂದಾನೇ ಒದ್ದಾಡ್ಬೇಕಾಗತ್ತೆ. ನೀವ್ ಹೇಳಿದ್ ನಿಜಾನೇ ಆಂಟಿ. ಇನ್ನೂ ತಡ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇದಕ್ ಒಂದೇ ಒಂದು ದಾರಿ ಇದೆ. ಏನದು? ಹೇಗಿದೆ ಪ್ಲಾನ್? ಎಕ್ಸಲೆಂಟ್ ಮನೀಷಾ. ನಾಳೆ ಬೆಳಗ್ಗೆನೆ ಅಮ್ಮನ್ನ ಬರಕ್ ಹೇಳು. ಅವಳು ಬಂದ್ರೆ ಈ ಸಮಸ್ಯೆಗೆ ಪರಿಹಾರ ಖಂಡಿತ ಸಿಕ್ಕೇ ಸಿಗತ್ತೆ. ನೀನ್ ಅನ್ಕೊಂಡಿರೋ ಹಾಗೆ ನಿಮ್ಮಮ್ಮನ್ನ ಪ್ರಿಪೇರ್ ಮಾಡು. ನಿಮ್ಮಮ್ಮ ಗುರಿ ಇಟ್ಟು ಬಿಡೋ ಬಾಣಕ್ಕೆ ಮಿತ್ರ ಮಿಸ್ ಆಗ್ಬಾರ್ದು. ಎಸ್ ಆಂಟಿ, ಯಾವ ಪರಿಸ್ಥಿತಿಲೂ ಮಿಸ್ ಆಗ್ಬಾರ್ದು. ಸಂಜನಾ, ಸಂಜನಾ, ಹಾ ದೊಡ್ಡಪ್ಪ. ಒಂದ್ ನಿಮಿಷ ಇಲ್ಲಿ ಬಾಮ್ಮ. ಏನ್ ದೊಡ್ಡಪ್ಪ? ನಿಮ್ಮ ಅತ್ತಿಗೆ ರೆಡಿ ಆಗಿದ್ದಾಳ? ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಬೇಗ ಬೇಗ ರೆಡಿ ಮಾಡಿ. ಮದುವೆ ಅನ್ನೋ ಶುಭ ಸಮಾರಂಭಕ್ಕೆ ಮುಹೂರ್ತ ಇಟ್ಕೊಳ್ಳೋಕೆ ಮದುವೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ನಾಳೆನೋ ನಾಡಿದ್ದೋ ಮದುವೆ ಇಟ್ಕೊಂಡ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ. ನನ್ನ ಭುಜದ ಮೇಲಿರೋ ಜವಾಬ್ದಾರಿ ಮುಗಿದು ಹೋಗುತ್ತೆ. ಹೋಗು, ಹೋಗಿ ನಿಮ್ಮ ಅತ್ತಿಗೆನ್ ಕರ್ಕೊಂಡ್ ಬಾ, ಹೋಗು. ಸರಿ ದೊಡ್ಡಪ್ಪ. ಹಾ. ಏನ್ ಮಿತ್ರ, ಯಾಕೇನೋ ದೀರ್ಘವಾಗಿ ಯೋಚನೆ ಮಾಡ್ತಾ ಇದೀಯಾ? ಓ, ಈ ಕೆಲಸ ಎಲ್ಲ ನೋಡ್ಕೊಳ್ಳೋದಕ್ಕೆ ನಾವಿದೀವಲ್ಲ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಡ್ಯಾಡ್, ಸದ್ಯದಲ್ಲಿ ಮದ್ವೆಗೆ ಏನಾದ್ರೂ ಮುಹೂರ್ತ ಸಿಗುತ್ತಾ? ಖಂಡಿತವಾಗ್ಲೂ ಇದೆ ಕಣ. ಪುರೋಹಿತರನ್ನ ಕೇಳಿ ತಿಳ್ಕೊಂಡಿದ್ದೀನಿ. ಯಾಕೆ, ಏನಾಯ್ತು?
ಏನೂ ಇಲ್ಲ, ನನ್ನ ಫ್ರೆಂಡ್ ಸದ್ಯಕ್ಕೆ ಮದುವೆ ಮುಹೂರ್ತ ಇಲ್ಲ ಅಂತಿದ್ದ, ಅದಕ್ಕೆ ಕೇಳಿದೆ ಅಷ್ಟೆ. ಅದೇನಿಲ್ವೋ, ಅವನಿಗೇನು ಗೊತ್ತೋ ನಿನಗೇನು ಹೇಳಿದಾನೋ. ಆದರೂ ಈ ಮದುವೆ ಆಗೋದಿಲ್ವೇನೋ, ಭಾಗ್ಯ ಇಲ್ಲೇ ಇದ್ಬಿಡ್ತಾಳೋ ಏನೋ ಅಂತ ನೀನಂತೂ ಭಯ ಪಡಕ್ ಹೋಗ್ಬೇಡ. ಯಾಕಂದ್ರೆ ಮದುವೆಗೆ ಮುಹೂರ್ತಗಳಿವೆ. ಸಂಜಯ್ಗೆ ಭಾಗ್ಯ ಆಲ್ರೆಡಿ ಇಷ್ಟ ಆಗಿದ್ದಾಳೆ. ಸಂಜಯ್ ತಂದೆ ತಾಯಿ ಮಾತ್ರ ಭಾಗ್ಯನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ತನ್ನ ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಇಷ್ಟು ಶುಭ ಶಕನಗಳು ಬಂದ ಮೇಲೆ ಈ ಮದುವೆನ ಯಾರು ತಡೆಯಕ್ಕಾಗತ್ತೆ ಹೇಳು?